ಜಾಸ್ತಿ ಮಾತಾಡ್ಬೇಡ ನೀನು. ಸೈಡ್ಗೆ ಹೊತ್ತು ಬಿಡಲ್ಲ ಗಿಣಿ ನಾನು. ಕಾಂಟ್ರವರ್ಸಿ ಆಗೋಗ್ಲಿ ಬೇಕಿರ ಇವ್ರಿಬ್ರು ನೋಡಿ. ಇವ್ನಿಗೆ ಗಿಣಿ ಅಂತಾನೆ ಹೋಗ್ತೀನಿ. ಇವ್ನು ಇನ್ನೊಂದಿನ ನನ್ ಕ್ಯಾಮ್ರಾ ಕಾಣಿಸ್ದಾಗ ಏನು ರೆಡಿನಾ ನೀವಿಬ್ರು? ಭಾಷಿಷ ಇಲ್ಲ ಹಂಗೆ ಬಾರ ಇಲ್ಲಿ ಹೆಂಗೆ ಹೆಂಗೆ ಬಾಮ ಇಲ್ಲಿ ಹೆಂಗೆ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಅಂಗಡಿ ಓಪನ್ ಮಾಡ್ಬಿಟ್ಟು ಬಂದು ಒಳಗಡೆ ನೋಡೇ ನಮ್ಮಮ್ಮ ನಂಗೆ ಮುಂಜಾನೆ ತಿಂಡಿ ಮಾಡ್ತಾರೆ. ಇವತ್ತು ಹಾಕೊಟ್ಬಿಟ್ಟು ತಿಂಡಿ ಮಾಡೋರು. ನಮ್ಮಪ್ಪ ತಿಂಡಿ ಆಯ್ತಲ್ಲ ಅದಕ್ಕೆ ಅವರು ತಿಂಡಿ ಮಾಡ್ತಾವ್ರೆ. ಇಡ್ಲಿ ಮಾಡಿ ಇಟ್ಟವ್ರೆ, ನಾನು ಪ್ಲೇಟ್ಗೆ ಹಾಕೊಂಡು ತಿಂತೀನಿ. ನಾನು ಏನಿದು ಅಂತ ನೋಡ್ರೆ ನಮ್ಮಮ್ಮ ಆಲ್ರೆಡಿ ಬಂದು ಕೂಗ್ತಾರಲ್ಲಪ್ಪ. ನಾನು ಹಾಕತೀನಿ ಬಿಡಿ. ಮತ್ತೆ ಒಂದು ನಿಮಿಷ ಇರು, ವೆಯ್ಟ್ ಮಾಡು. ಬೇರೆ ತಿಂಡಿ ಆಗಿದ್ರೆ ನಾನು ಹೋಗಪ್ಪ ಹಾಕೊಂಡು ತಿನ್ನು ಅಂತ ಹೇಳ್ತಾ ಇದ್ದೆ. ಏನೋ ನೀರು ಬೇರೆ ಹಾಕ್ಬೇಕು ಈಗ ಒಂದೊಂದ್ಸಲ. ಏನು ನೀರೇನು ಹಾಕಲ್ಲ ನಾನು, ಮತ್ತೆ ಹಂಗೆ ಮಾಡೋದು. ಕಿತ್ತಾಯ್ತದೆ ಏನು ತಿಂಡಿ ಎಲ್ಲ ಮರದ ಮಾಡಿದ್ರು. ಟಿವಿ ನ್ಯೂಸ್ ರನ್ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಬೆಳಗ್ಗೆನೆ. ನ್ಯೂಸ್ ಅಂದ್ರೆ ಸಾಕು 4 ಇಡ್ಲಿ ಸಾಕು. ಓ ಬೇಜಾನ ಆಯ್ತದೆ. ಸಾಂಬಾರ್ ಹಾಕೊಡಿ ಸಾಕು, ಚಟ್ನಿ ಬೇಡ. ತಿಂಡಿ ಮಾಡ್ಕೊಂಡು ಬೇಡ. ಟೈಮ್ ಆಯ್ತು ಆಲ್ರೆಡಿ. ಎಷ್ಟು 9:48. ಗಾಡಿ ಈಚೆ ಹಾಕ್ಬಿಟ್ಟು ಬರ್ಬೇಕಿತ್ತು. ತಿಂಡಿ ಮಾಡ್ಕೊಂಡೆ ಹೋಗ್ತೀನಿ ಈಚೆಗೆ. ಗಾಡಿ ತೆಗ್ಬಿಟ್ಟು ಹೋಗೋಣ. ಟೈಮ್ ಗಾಡಿಗೆ ನೀರು ಹಾಕ್ಬೇಕಿನ್ನು. ಸ್ಟ್ಯಾಂಡ್ ಇಟ್ಬಿಟ್ಟು ಲಾಕ್ ಮಾಡೋಣ ಅಂದರೆ ಆಗಲ್ಲ. ಗಾಡಿ ಈಚೆ ಹಾಕ್ತೀನಿ. ಗೈಸ್ ಇವಾಗ ಹಾಲು ತೊಗೊಂಬಂದೆ. ಮಧ್ಯಾಹ್ನದಿಂದ ವ್ಲಾಗ್ ಮಾಡಲಿಲ್ಲ, ಯಾಕಂದರೆ ನಮ್ಮ ಅಕ್ಕನ ಮಕ್ಕಳೆಲ್ಲ ಬಂದಿದ್ರು. ಅವಳು ವ್ಲಾಗ್ ನೋಡ್ತಾಳಂತೆ. ವ್ಲಾಗಲ್ಲಿ ಬರೋಕ್ಕೆ ನಾಚಿಕೆ. ನಾನು ಮಾಡಲಿಲ್ಲ ಪಾಪ. ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅಂತ ನಾನು ಮಾಡಲಿಲ್ಲ ಸಡನ್ನಾಗಿ ವ್ಲಾಗ್ನ. ಇವಾಗ ಮಾಡ್ತಾಯಿದ್ದೀನಿ. ಈಗ ಸಡನ್ನಾಗಿ ಅವ್ರಿಗೆ ಏನು ಅನ್ಕೋತಾರ ಅಂತ ನಾನು ಮಾಡಲಿಲ್ಲ. ಅಪರೂಪಕ್ಕೆ ಬಂದಿದ್ರು ಅವರು ಎಷ್ಟೋ ವರ್ಷ ಆದಮೇಲೆ. ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಅವ್ರನ್ನ. ಈಗ ಗಾಡಿ ಈಚೆನೇ ಐತೆ. ಆಗ ತೊಗೊಂಬಂದು ಇನ್ನೂ ಹಾಕಿಲ್ಲ, ಈಗ ಹಾಕ್ತೀನಿ ರೀ. ಈತ ನೋಡೋಣ ತಿನ್ನೋಕ್ಕೆಂದು ಏನಿಲ್ವಲ್ಲ. ಅಮ್ಮ ಏನೂ ಇಲ್ಲ. ಹಾಲು ಹಿಂಗೆ ಐತೆ. ಏನಿಲ್ವ ನಮ್ಮ ತಿನ್ನೋಕ್ಕೆ? ಹಾಂ ಯಾವುದೋ ಐಸ್ ಕ್ರೀಮ್ ಐತೆ ಇದರಲ್ಲಿ. ಸ್ವಲ್ಪ ಇರಂಗೈತೆ, ಜಾಸ್ತಿ ಇಲ್ಲ ಅನ್ಸಲ್ಲ. ಇಷ್ಟೇ ಓಪನ್ ಮಾಡೋಣ. ಅದು ಇನ್ನೊಂದಲ್ವಾ ತಿಂದಿದ್ದು? ಹಾಂ ಇಷ್ಟೇ ಎಷ್ಟೈತೆ? ಅದು ಇನ್ನೊಂದು ಖಾಲಿ ಅಲ್ವಾ? ಒಂದು ಸ್ಪೂನ್ ತಗೊಂಡ್ಬರ್ತೀನಿ. ನೀವು ತಿನ್ನಿ ಹೋಗ್ಲಿ. ಸ್ಪೂನ್ ತಗೊಂಡು ಹಾಕಿ ತಿಂದೆ. ಇದು ಅವತ್ತು ತಂದಿದ್ದು ಅನಿಸ್ತದೆ. ಪಿಂಕೋರೆಲ್ಲ ಇದ್ರಲ್ಲ, ಪಿಂಕು ರಾಣಿ ಇದ್ದಾಗ ತಗೊಂಡ್ಬಂದಿದ್ದೀನಿ. ಈಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಸಿಗ್ತೀನಿ. ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಮ್ಮ ಅಮ್ಮಂಗೆ ಇಷ್ಟ ಆಯ್ತಲ್ಲ ಅದು. ನನಗೆ ಇಷ್ಟ ಇಲ್ಲ ನಿನ್ನ ಕಟಿಂಗ್. ಏನು ಮಾಡಿ ಕರ್ಲಿನೇ ಇರೋದು ಕಣಮ್ಮ. ಕರ್ಲಿ ಐತೆ ಇಲ್ಲಿ ನೋಡಿ ಬೇಕಿರ. ಇಲ್ಲೆಲ್ಲ ಕರ್ಲಿನೇ ಐತೆ. ಇನ್ನೇನಾಗೈತೆ ಸೈಡ್ ಮಾತ್ರ ಒಂದು ಸ್ವಲ್ಪ ಕಟ್ ಆಗೈತೆ ಅಷ್ಟೇ. ಆ ಶೇವಿಂಗ್ ಹೇಳ್ತಾ ಇರೋದು ನಾನು. ಚೆನ್ನಾಗಿಲ್ವಾ? ಇಟಾಲಿಯನ್ ಬಿಯರ್ಡ್ ಮಾಡಿಸಿದ್ದೀನಿ ನಾನು. ಇಟಾಲಿಯನ್ ಬಿಯರ್ಡು ಇಂಡಿಯನ್ ಸ್ಟೈಲ್ ಬೇಜಾರಾಗಿತ್ತು ಅಂತ ಇಟಾಲಿಯನ್ ಬಿಯರ್ಡ್ ಮಾಡಿಸಿದೆ. ನಮ್ಮ ಅಮ್ಮಗೆ ಇಷ್ಟ ಆಯ್ತಲ್ಲ. ಏಕೆ ಹಂಗೆ ಇದ್ದೆ 2 ದಿವಸ ಹಂಗೆ ಇದ್ದೆ. ಇಲ್ಲೆಲ್ಲ ಜಾಸ್ತಿ. ಅದಕ್ಕೆ ನಾನು ಸ್ವಲ್ಪ ಟ್ರೆಂಡ್ ಫಾಲೋ ಮಾಡೋಣ ಅಂತಂದ್ರೆ ನಮ್ಮ ಅಮ್ಮಗೆ ಇಷ್ಟ. ಅದೇ ಓಲ್ಡ್ ಸ್ಟೈಲೇ. ಅದೇ ಚಂದ. ಓಲ್ಡ್ ಸ್ಟೈಲ್ ಚೆನ್ನಾಗಿ ಕಾಣಲ್ಲ ಕಣ್ರಿ. ಬೇಡ ರೀ, ನಮ್ಗೆ ಇದೇ ಸ್ಟೈಲ್ ಇರ್ಲಿ ರೀ. ಅದೇ ಅದಕ್ಕೆ ಇದೇ ಸ್ಟೈಲ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಇದು ಬೇಡ ನಮ್ಗೆ. ಓಲ್ಡ್ ಸ್ಟೈಲು. ಮುಂಚೆ ದಾಡಿನೇ ಬಿಡಬೇಡ ಅಂತಿದ್ರು. ಶೇವಿಂಗ್ ಮಾಡು, ಫುಲ್ ಶೇವಿಂಗ್ ಮಾಡಿಸ್ಕೊ ಅಂತ. ಇವಾಗ ಟ್ರೆಂಡ್ ಇಂಡಿಯನ್ ಸ್ಟೈಲ್ ಆದರೆ ಅವ್ರಿಗೆ ಇಷ್ಟ ಆಯ್ತಲ್ವ ಅಂತಿದ್ದು. ಹಾಂ ಇಷ್ಟ ಇಲ್ಲ ನಮಗೆ. ಬಿಡು ಹೋಗ್ಲಿ. ಐಸ್ ಕ್ರೀಮ್ ತಿನ್ನಿ ಹೋಗ್ಲಿ. ಇನ್ನು ಸ್ವಲ್ಪ ಯಾವುದೋ ಫ್ರಿಡ್ಜಲ್ಲಿ ಜ್ಯೂಸ್ ಐತೆ ಅಂದರೆ ಜ್ಯೂಸ್. ಮಾಜಾ ಐತೆ ನೋಡು. ಮಾಜಾ ಇದೆ ತಗೊಂಡ್ಬಂದ ನೋಡು. 3 ಟೈಪ್ ಇದೆ ಇವತ್ತು. ಇದೇ ಥರ ನಾನು ಯಾವಾಗಲೂ ಕೇಳ್ತಿದ್ದಿದ್ದು. ಫ್ರಿಡ್ಜಲ್ಲಿ ಎಲ್ಲ ಜ್ಯೂಸು ಬಂದು ಈ ಕಡೆ ಎಲ್ಲ ಫುಲ್ ಜ್ಯೂಸು. ಈ ಕಡೆ ಐಸ್ ಕ್ರೀಮ್ ಇರಬೇಕು, ಈ ಕಡೆ ಮಾಮೂಲಿ ಡಬ್ಬ ಇರಬೇಕು. ಎಲ್ಲ ತಂದಿದ್ದು. ಆಮೇಲೆ ಇಲ್ಲೆಲ್ಲ ಬಂದು ತಿಂದಕ್ಕೆ ಪೇಸ್ಟ್ರಿ ಕೇಕು ಆ ಥರ ಎಲ್ಲ ಇರಬೇಕು ಈ ಫ್ರಿಡ್ಜಲ್ಲಿ. ಯಾವಾಗ ಚೆನ್ನಾಗಿರೋದು. ಆಮೇಲೆ ತಗೊಂಡೋಗೆಲ್ಲ ಜೋಡಿಸ್ಕೊ. ಏನು ತಿಂದ ಆದಮೇಲೆ ಇಲ್ಲಿಗೆ ಬಂತಿದ್ದಂಗೆ ಚಿಲ್ಡಾಗಿರೋದು ಜ್ಯೂಸ್. ಇಲ್ಲಿ ಮಾಮೂಲಿ ಇಲ್ಲೆಲ್ಲ ಕೋಕು, ರೆಡ್ ಬುಲ್ ಈ ಥರ ಎಲ್ಲ ಇರಬೇಕಿತ್ತು. ಇಲ್ಲೆಲ್ಲ ಆದರೆ ಈ ಕಡೆ ಕೆಳಗಡೆದಲ್ಲಿ ಇದು ಸೊಪ್ಪು ಸೆದೆ ಹೂವು ಅದೆಲ್ಲ ಇಲ್ಲಾಂದ್ರೆ ಏನು ತಿಂತೀಯಾ? ಅದೆಲ್ಲ ಇಲ್ಲಾಂದ್ರೆ ಏನು ತಿಂತೀಯಾ? ಜ್ಯೂಸ್ ಜೋನ್ಸನ್ ಗಣಮ್ಮ ಚಿಕ್ಕ ಬಾಟ್ಲು ಥರ ಸಿಂಪಲ್ ಆಗಿ ಇಷ್ಟಿಷ್ಟು. ಆಮೇಲೆ ಕಾಲೇಜ್ ಹೋಗು. ಅದ್ರೊಳಗಡೆ ಏನಿಲ್ವಲ್ಲ. ಆ ಫ್ರಿಡ್ಜಲ್ಲಂತೂ ಇರುವಾರ ಇದು. ಅದ್ರೊಳಗಡೆ ರಾಗಿ ಅದು ಇದು ಫುಲ್ಲು ಮಾಮೂಲಿ. ರಾಗಿ ಯಾರಾದ್ರೂ ತುಂಬ್ತಾರ ಅದರಲ್ಲಿ?
ಅದು ಮಿಸ್ಟೇಕ್ ಆಯ್ತದೆ ನೀವು ಅದನ್ನ ಹುರುಳಿ ಕಾಳು ಹ್ಞೂ ಏನೇನ್ ಕೆಟ್ಟ ಅದು ಹುಳ ಯಾವುದೇ ಪದಾರ್ಥ ಹಾಕ್ಬೋದು ಆ ಪದಾರ್ಥ ಆ ಫ್ರಿಡ್ಜಲ್ಲಿ ತುಂಬ್ಕೊಂಡೈತೆ ಈ ಫ್ರಿಡ್ಜಲ್ಲಿ ಅದೇ ಹೇಳ್ದಲ್ಲ ಎಲ್ಲ ಸ್ವಲ್ಪ ಐಟಮ್ಸು ಮೇಲ್ಗಡೆ ಫ್ಲೋರ್ಗೆ ಒಂದು ಜ್ಯೂಸು ಕೆಳಗಡೆ ಫ್ಲೋರ್ಗೆ ಒಂದು. ಇವಾಗ ಮಾಜಾ ಕುಡಿತೀನಿ, ಮಾಜಾ ಕುಡ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ತುಂಬ ದಿನ ಆಗೈತೆ ಮಾಜಾ ಕುಡ್ದು. ಶುಗರ್ ಕುಡಿಯಲ್ಲ, ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಮಾಜಾ ಕುಡಿಯೋಕ್ಕೆ. ಸೋ ಟೇಸ್ಟಿ ಆಗಿರುತ್ತೆ. ಒಂದು ಲೋಟ ಅಲ್ಲ, ಅದೇ ಇಲ್ಲೇ ಐತೆ, ಅದೇ ಇಂಟ್ಲುದು ಆ ಕಡೆ ತಗೋ, ಅಲ್ಲೈತೆ ನಾವು ಇಲ್ಲೇ ಐತೆ. ಮಾಜಾ ಕುಡಿಯೋಣ ನನಗೆ ಚೂರು ಹಂಗೆ ಹಾಕೊಡಿ, ಒಂದು ಚೂರು ನಾನು ಲೋಟ ಇಟ್ಕೊತೀನಿ. ಅಲ್ಲಿನಾ ನೀವು ಕುಡಿತೀರಾ? ಹಾಂ, ನೀವು ಕುಡಿತೀರಾ ನಮ್ಮ 2 ಲೋಟ. ಸಿಂಗಲ್ ಹ್ಯಾಂಡಲ್ಲಿ 2 ಲೋಟ ತೆಗೆಯೋದು ಕಷ್ಟ ಆಗುತ್ತೆ ಸ್ವಲ್ಪ, ಆದರೂ ಪರವಾಗಿಲ್ಲ. ಹಾಕಿ 2 ಲೋಟ ಫುಲ್ ಅಂದರೆ ಮೀಡಿಯಮ್ ಆಗಿ ಹಾಕಿ. ಯಾಕಮ್ಮ? ಶೇಕ್ ಮಾಡಿ ಶೇಕ್ ಬಿಫೋರ್ ಯೂಸ್. ನಂದು ಯಾವುದೋ ಮಾಮೂಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗ್ಬಿಟ್ಟೈತೆ. ನಾನೇನು ಇಷ್ಟರಿಗೆ ಇಂಗ್ಲೀಷ್ ಮಾತಾಡೋಲ್ವಲ್ಲ ಅಂತ ನಾನೇ ನೋಡ್ತಿದ್ದೆ. ಆವಾಗ ಗೊತ್ತಾಯ್ತು ಟ್ರಾನ್ಸ್ಲೇಟ್ ಆಗೈತೆ ಅಂತ. ಸಾಕು ಬಿಡಮ್ಮ ನನಗೆ. ಓ ಸಾಕು ಕಣಮ್ಮ. ನೀವು ಕುಡೀರಿ ಐಸ್ ಕ್ರೀಮು. ಅಲ್ಲೋ ಹೋಯ್ತೆ ನನಗೆ, ಕೋಲ್ಡ್ ಕುಡಿತಾ ಇದ್ದೀನಿ. ಅಲ್ಲೋ ಕೋಲ್ಡ್ ಕುಡ್ದೇ ನಿಜ ಅಲ್ಲೋ ಹೋಗೋದು. ನಮ್ಮಮ್ಮಂಗೆ ಹೇಳ್ದೆ ಆ ಥರ ಮೆಡಿಸಿನ್ ಮಾಡ್ಕೊಡಮ್ಮ ಅಂತ. ಬೆಣ್ಣೆನೇ ಇಲ್ಲ, ಬೆಣ್ಣೆ ಇಲ್ಲ ಕಣಪ್ಪ. ನೀನು ಮುಂಚೆ ಹೇಳಿದ್ರೆ ನಾನು ಕರ್ಸಿಡ್ತಾ ಇದ್ದೆ. ಸುಮ್ಮನೆ ಇದ್ದಿದ್ದಂಗೆ ಹೇಳ್ಬಿಟ್ರೆ ನಾನು ಎಲ್ಲಿಂದ ತಗೋಬರೋಣ. ಅಲ್ಲೋಗಿ ಅದೇ ಸರಿ. ಇವಾಗ ಅಂಗಡಿ ಹತ್ರ ಹೋಗ್ತೀನಿ, ಕ್ಲೋಸ್ ಮಾಡ್ಬೇಕು. 7 ಆಗೋಯ್ತು ಇವತ್ತು. 7 ಆದರೂ ಇಲ್ಲೇ ಇದ್ದೀನಿ. ವ್ಲಾಗ್ಸ್ ಮಾಡಿಲ್ಲ. ಫೋನ್ ಬಂತು ನನಗೆ, ನಮ್ಮಪ್ಪ ಕಡೆಯಿಂದ ಫೋನ್ಸ್ ಎಲ್ಲ ಬಂದವು ನನಗೆ. ಬಾಡಿ ಗಾರ್ಡ್ಸ್ ಎಲ್ಲ ಇಲ್ಲೇ ಇಬ್ಬರು ಅವರೇ. ವಾಯ್ಸ್ ಈಚೆ ಬತ್ತಿದ ತಕ್ಷಣ ಸ್ವಲ್ಪ ಆಗ್ಬಿಡ್ತದೆ. ಅದೊಂದು ಸ್ವಲ್ಪ ಇದು ಮಾಡ್ಕೋಬೇಕು. ಓಯ್ ನೋಡಿ ಗಾಯ್ಸ್, ಹೊಸ ನಾಮಕರಣ ಮಾಡಿದೀವಿ. ಗಿಣಿ ಮೇನ್ ಅದ್ರಲ್ಲಿರೋ ಜಾಸ್ತಿ ಬರೋದೇ ಇವನು. ನಮ್ ಗಿಣಿ ಇವತ್ತು ಹೊಸದಾಗಿ ನಾಮಕರಣ ಮಾಡಿದ್ವಿ. ಇಲ್ಲ ಬಿಡಿ ಗಾಯ್ಸ್, ಇವತ್ತು ಇವತ್ತು ಡೈರೆಕ್ಟ್ ಆಗಿ ವಿಡಿಯೋಲ್ ಹೇಳ್ತಿದೀನಿ. ಇನ್ನೊಂದಿನ ನಾನು ವಿಡಿಯೋಲ್ ತಗೊಂಬಿಟ್ಟು ಇದು ಹಿಂಗೆ ಹೇಳ್ತಿದೀನಿ. ಏನ್ ಗಿಣಿ ನಿನ್ ಮುಂದೆ ಹೇಳ್ತಾರ ಮಾತು? ಏನ್ ಗಿಣಿ ಇಲ್ಲಿ ನೋಡಿ ಗಿಣಿ, ಇದೇ ಮಾತು, ಇದೇ ಗಿಣಿ. ಈ ಮಾತನ್ನ ಯಾವತ್ತೂ ಬಿಡಲ್ಲ ಗಿಣಿ. ನಾನು ಕಾಂಟ್ರವರ್ಸಿ ಆಗೋಗ್ಲಿ ಬೇಕಿರ. ಇವ್ರಿಬ್ರು ನೋಡಿ, ಇವ್ನಿಗೆ ಗಿಣಿ ಅಂತಾನೆ ಹೋಗ್ತೀನಿ. ಇವ್ನು ಇನ್ನೊಂದಿನ ನನ್ನ ಕ್ಯಾಮ್ರಾದಾಗ ಕಾಣಿಸ್ದಾಗ ಮಾತಾಡ್ತೀನಿ. ಓ ಸೈಡ್ಗೆ ಲವ್ ಕಾಂಟ್ರವರ್ಸಿ ಮಾಡ್ಕೊಂಡ್ರು. ಏನು ರೆಡಿನಾ ನೀವಿಬ್ರು? ಭಾಷಿಷ ಇಲ್ಲ ಹಂಗೆ ಬಾರ ಇಲ್ಲಿ ಹೆಂಗೆ ಬಾಮ ಇಲ್ಲಿ ಹೆಂಗೆ ಬೆಳಗ್ಗೆ ನಿಂಗೆ ಕೇಳಿದ್ ಕೊಡ್ತೀನಿ. ಇದೇ ಮಾತು ಓಪನ್ ಚಾಲೆಂಜ್. ಇರ್ಲಿ ಜಾಸ್ತಿ ಮಾತಾಡ್ಬೇಡ ನೀನು. ಸೈಡ್ಗೆ ಮನೆಗೆ ಬಂದು ಟ್ಯಾಬ್ಲೆಟ್ ತೊಗೊಂಬರ್ಬೇಕು. ಟ್ಯಾಬ್ಲೆಟ್ ತೊಗೊಂಬಂದೆ. ಇವಾಗ ಗಾಡಿ ಒಳಗಡೆ ಹಾಕೋಣ. ಒಳಗಡೆ ಆಮೇಲೆ ಹಾಕೋಣ. ಈಗ ಹಾಕೋಣ. ಊಟ ಮಾಡ್ಬಿಟ್ಟು ಹಾಕ್ತೀನಿ. ಹೆಂಗೂ ವಾಕಿಂಗ್ ಹೋಗ್ತೀನಲ್ಲ ಹಾಕ್ತೀನಿ. ಊಟ ಆಗೋದಿಲ್ಲ ಲೇಟು. ಅಲ್ಲಿವರೆಗೂ ಫ್ಯಾನ್ ಹಾಕ್ಕೊಂಡು ಲೈಟ್ ಏನು ಬೇಡ, ಲೈಟ್ ಹಾಕೋದು ರೆಸ್ಟು. ಫ್ಯಾನ್ ಹಾಕ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡ್ತೀನಿ. ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಗಾಡಿ ಒಳಗೆ ಹಾಕೋಣ ಅಂತ ಬಂದು ಈಚೆ ತಿರುಗಲ್ಲ. ಇವಾಗೇನು ಗಾಡಿ ಒಳಗಡೆ ಹಾಕ್ತೀನಿ. ಡೈರೆಕ್ಟ್ ಒಳಗಡೆ ಹಾಕ್ಬಿಟ್ಟು ರೆಸ್ಟ್ ಮಾಡ್ತೀನಿ. నేను ಎಡಿಟ್ ಮಾಡೋ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ. ಇವಾಗೇನು ಯಾವ ವಾಕಿಂಗ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಒಂದು ಅಲ್ಲೋ ಟ್ಯಾಬ್ಲೆಟ್ ಆಯ್ತು ತಗೊಂಡು ರೆಸ್ಟ್ ಮಾಡ್ತೀನಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.